ಜಾಕ್ ಇದೊಂದು ಕಾಮಿಡಿ ಡ್ರಾಮಾ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸ್ಟಾರ್ ಬಾಯ್ ಸಿದ್ದು ಹಾಗೆ ವೈಷ್ಣವಿ ಚೈತನ್ಯ ಅವರು ಮೇನ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರುವಂತ ಒಂದು ತೆಲುಗು ಸಿನಿಮಾ. ಈಗ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಪಾಬ್ಲೋ ನೆರೂಡೋ ಇವನಿಗೆ ಇನ್ನೊಂದು ಅಡ್ಡ ಹೆಸರು ಇರುತ್ತೆ ಜಾಕ್ ಅಂತ. ಇವನೊಬ್ಬ ಫುಲ್ ಡಿಫ್ರೆಂಟ್ ವ್ಯಕ್ತಿ. ಯಾಕಂದರೆ ಇವನು ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಇವನು ಫನ್ ಹಾಗೆ ಡಿಫ್ರೆಂಟ್ ಆಗಿ ಹಾಗೆ ಯೂನಿಕ್ ಆಗಿ ಮಾಡೋ ಕ್ಯಾರೆಕ್ಟರ್ ಇರೋ ವ್ಯಕ್ತಿ. ಆ್ಯಂಡ್ ಇವನು ಮುಂದೆ ರಾ ಏಜೆಂಟ್ ಆಗೋಕ್ಕೂ ಮುಂಚೆ ಒಂದು ಮಿಷನ್ನ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಆ ಮಿಷನ್ ಏನು, ಮುಂದೆ ಈ ಮಿಷನ್ನಿಂದ ರಾ ಏಜೆಂಟ್ಗೆ ಏನೆಲ್ಲ ತೊಂದರೆ ಆಗುತ್ತೆ ಆ್ಯಂಡ್ ಕೊನೆಯಲ್ಲಿ ಈ ಮಿಷನ್ನ ಕಂಪ್ಲೀಟ್ ಮಾಡ್ದೋ ಇಲ್ಲೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಇದರಲ್ಲಿ ಇದ್ದಂತಹ ಕಾಮಿಡಿ ಸೀನ್ಸ್ಗಳು. ಕೆಲವೊಂದು ನಗು ತರಿಸೋ ರೀತಿ ಇದ್ವು, ಇನ್ನು ಕೆಲವು ವರ್ಕ್ ಆಗಿಲ್ಲ ಅಂತೀನಿ, ಆದರೂ ಒಂದು ಮಟ್ಟಿಗೆ ಪರವಾಗಿಲ್ಲ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಫುಲ್ ಫಸ್ಟ್ ಹಾಫ್ನ ಸ್ಟೋರಿ ಬಿಲ್ಡಿಂಗ್ ಹಾಗೆ ಸೆಟಪ್ಗೆ ಯೂಸ್ ಮಾಡ್ಕೊತಾರೆ. ಫಸ್ಟ್ ಹಾಫ್ ಫುಲ್ಲು ಒಂದು ವೇವ್ನಲ್ಲಿ ಹೋಗ್ತಾ ಇರುತ್ತೆ, ಆದರೆ ಸೆಕೆಂಡ್ ಹಾಫ್ ಅಂತೂ ಮಾತಾಡೋಂಗೆ ಇಲ್ಲ ಗುರು. ಅದು ಯಾಕಂತ ಮುಂದೆ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಲಿಟ್ರಲಿ ಹೇಳ್ತೀನಲ್ಲ, ಹೇಳಿಕೊಳ್ಳುವ ರೇಂಜ್ಗೆ ಯಾವುದೇ ಸೀನ್ಸ್ ಆಗಲಿ ಸ್ಟೋರಿ ಆಗಲಿ ಸಿನಿಮಾದಲ್ಲಿ ಇರಲಿಲ್ಲ. ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ಗಳಂತೂ ತುಂಬ ಆರ್ಟಿಫಿಷಿಯಲ್ ಅನಿಸ್ಬಿಡುತ್ತೆ. ಇನ್ನು ಸಿನಿಮಾದ ಪೂರ್ತಿ ಎಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಸೀನ್ಸ್ಗಳು ಇರಲಿಲ್ಲ. ಹಾಗೆ ಸಿನಿಮಾದಲ್ಲಿ ಸ್ಟ್ರಾಂಗ್ ಕಂಟೆಂಟ್ ಕೂಡ ಇರಲಿಲ್ಲ. ಸಿನಿಮಾದಲ್ಲಿ ಇರೋ ರಾ ಏಜೆಂಟ್ ಹಾಗೆ ಮಿಷನ್ ಕಾನ್ಸೆಪ್ಟ್ನ ಇಟ್ಕೊಂಡು ಒಳ್ಳೆ ಕಾಮಿಡಿ ಸಿನಿಮಾ ಮಾಡಾಕಿದ್ದಾರೆ. ಅದನ್ನಾದರೂ ನಟ್ಟಿಗೆ ಮಾಡಿದ್ದಾರಾ? ಅದೂ ಇಲ್ಲ. ಇನ್ನು ಸಿನಿಮಾದಲ್ಲಿ ಇದ್ದ ಲವ್ ಸ್ಟೋರಿ ಅಂತೂ ಮಾತಾಡೋಂಗೆ ಇಲ್ಲ ಗುರು, ಆ ರೀತಿ ಇದೆ ಲವ್ ಸ್ಟೋರಿ. ನನಗೆ ಸಿನಿಮಾದಲ್ಲಿ ಆ ಲವ್ ಕೆಮಿಸ್ಟ್ರಿ ಅಂತೂ ಲಿಟ್ರಲಿ ವರ್ಕೇ ಆಗಿಲ್ಲ ಅಂತೀನಿ, ಇರಿಟೇಟ್ ಮಾಡೋ ರೀತಿ ಇತ್ತು. ಆ ಹೀರೋಯಿನ್ ಕ್ಯಾರೆಕ್ಟರ್ಗೆ ವೈಷ್ಣವಿ ಚೈತನ್ಯ ಬೇಕಿತ್ತ ಅನಿಸ್ಬಿಡುತ್ತೆ, ಯಾಕಂದರೆ ಆ ಕ್ಯಾರೆಕ್ಟರ್ಗೆ ಅವರು ಸೆಟ್ ಆಗಿಲ್ಲ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಇದ್ದ ಸಾಂಗ್ಸ್ಗಳಂತೂ ನೋಡೋದಕ್ಕಾಗಲಿ ಕೇಳೋದಕ್ಕಾಗಲಿ ಆಗೋದಿಲ್ಲ ಗುರು, ಆ ರೀತಿ ಇದೆ. ಹಾಗೆ ಸಿನಿಮಾದಲ್ಲಿ ಹೀರೋನ ಹಳೆ ಸಿನಿಮಾಗಳ ರೆಫರೆನ್ಸ್ನ ಯೂಸ್ ಮಾಡಿಕೊಂಡು ಒಂದೆರಡು ಸೀನ್ಸ್ಗಳನ್ನು ಬರ್ಕೊಂಡಿದ್ದಾರೆ, ಅದು ಸ್ವಲ್ಪ ವರ್ಕ್ ಆಯಿತು ಅನಿಸ್ತು. ಹಾಗೆ ಸಿನಿಮಾದಲ್ಲಿ ಬರುವಂಥ ಆ್ಯಕ್ಷನ್ ಸೀನ್ಸ್ಗಳಂತೂ ವರ್ಕೇ ಆಗಿಲ್ಲ, ಯಾಕಂದರೆ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಲಾಜಿಕ್ಕೇ ಇಲ್ಲ ಗುರು. ಹಾಗೆ ಹೇಳ್ತಾನೆ ಹೋದರೆ ಸಿನಿಮಾದಲ್ಲಿ ತುಂಬಾ ಲೂಪೋಲ್ಗಳಿವೆ. ನನಗೆ ಮೇಯ್ನ್ ಆಗಿ ಕಾಣಿಸಿದ್ದು ಇವುಗಳು. ಇನ್ನು ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಹಾಗೆ ಎಡಿಟಿಂಗ್ ಡೀಸೆಂಟಾಗೆ ಇತ್ತು ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ, ಇನ್ನು ಸಿನಿಮಾನ ಫನ್ಗೋಸ್ಕರ ಸಿನಿಮಾ ನೋಡ್ತೀರಿ ಅಂದರೆ ನೋಡ್ಬೋದು. ನಿಮಗೆ ಸಿನಿಮಾದಲ್ಲಿ ಸ್ಟೋರಿ ಹಾಗೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆದರೆ ಈ ಸಿನಿಮಾ ನಿಮ್ಮಂತರಿಗೆ ಅಲ್ಲ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.